ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಇರುವ ಅನ್ನಪೂರ್ಣೇಶ್ವರಿ ಟ್ರೇಡರ್ಸ್ ಭಾರತಿ ಅಗ್ರಿಗೇಟ್ಸ್ ಅಂಗಡಿಗಳ ಬೀಗ ಮುರಿದಿದ್ದು ಕರೇಕಲ್ಲಹಳ್ಳಿಯ ಸ್ವಾಗತ ಲೇಔಟ್ನಲ್ಲಿ ಮನೆಯೊಂದರ ಕಿಟಕಿ ಮತ್ತು ಬಾಗಿಲು ಒಡೆದಿರುವುದು ಸ್ಥಳೀಯರು ಮತ್ತು ನಗರ ನಿವಾಸಿಗಳಲ್ಲಿ ಆತಂಕ ಉಂಟು ಮಾಡಿದೆ. ಈ ಘಟನೆ ನಂತರ ಸ್ಥಳೀಯರು ರಾತ್ರಿ ವೇಳೆಯಲ್ಲಿ ಭದ್ರತೆ ಕೊರತೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಪೆಟ್ರೋಲಿಂಗ್ ಕೇವಲ ಕಾಗದದಲ್ಲೇ ಉಳಿದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ಥಳೀಯ ನಿವಾಸಿ ನಾಗರಾಜು ಮಾತನಾಡಿ, ನಾವು ಬಾಡಿಗೆ ಮನೆಯಲ್ಲಿ ವಾಸವಿದ್ದೇವೆ. ನಮ್ಮ ಕೆಳಗಡೆ ಮನೆಯವರು ಮಧ್ಯರಾತ್ರಿ ಜೋರಾಗಿ ಕಿರ್ಚಾಡಿ ಕೂಗಾಡಿದ್ರಿಂದ ಮಹಡಿ ಮೇಲೆ ಇದ್ದ ನಾವು ಬಂದು ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಓಡಿ ಹೋದ. ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರು ಟಾರ್ಚ್ ಹಾಕಿ ನೋಡಿದಾಗ ಅವನು ಪರಾರಿಯಾಗಿದ್ದು ಅಂಗಡಿ ಪಕ್ಕದಲ್ಲಿ ಒಂದು ದ್ವಿಚಕ್ರ ವಾಹನ ನಿಲ್ಲಿಸಿತ್ತು. ಯಾರು ತೆಗೆದುಕೊಂಡು ಹೋಗದೇ ಇದ್ದ ಕಾರಣ ಅನುಮಾನಗೊಂಡು ಪೊಲೀಸರು ವಾಹನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ನಾವು ದೂರು ಸಹ ನೀಡಿದ್ದೇವೆ ಎಂದರು. ಅಂತ ಕಣ್ಸಿದ್ರು. ನಾವು ನೋಡೋದಕ್ಕೆ ಕೆಳಗೆ ಹಿಂಗೆ ಓಡೋದ್ರು. ಹುಡುಗರ ಮನೆಗೆ ಅವ್ನು ಗಲಾಟೆ ಕೇಳಿಸ್ತು ನನಗೆ ಯಾರು ಅಂತಂದು. ಕೆಳಗೆ ಬಂದು ನೋಡೋಸತ್ತಿಗೆ ಓಡೋದ್ರು. ನಾನು ಯಾರು ಎತ್ತ ಅಂತ ವಿಚಾರಿಸೋಕ್ಕಾಗಲಿಲ್ಲ ಅವ್ರನ್ನ. ಅಷ್ಟೊತ್ತಿಗೆ ಕತ್ಲಕ್ಕೆ ಓಡೋದ್ರು, ಕಾಣಿಸ್ಲಿಲ್ಲ. ರಾತ್ರಿ ಗೊತ್ತಿಲ್ಲ ಸರ್, ಇಲ್ಲೊಂದು ನೋಡಿವಿ ನಾವು ಮನೆ ಹತ್ರ. ಬೇರೆ ಕಡೆಯಲ್ಲಿ ಮಾಡಿದ್ವಿ ಏನೋ ಗೊತ್ತಿಲ್ಲ. ನಮಗೆ ಅನುಮಾನ ಬಂದು ಅಲ್ಲಿಗೆ ಗಾಡಿ ಇತ್ತು. ಅದು ಆ ಗಾಡಿ ಯಾರ್ದು ಅಂತ ಕೇಳೋದಕ್ಕೆ ಗಾಡಿನೂ ಯಾರು ಬೀಗ ಹ್ಯಾಂಡಲಾಕ್ ಮಾಡಿತ್ತು. ಯಾರೋ ತಗೊಂಡ್ರೆ ಬೇರೆ ಅಂಗಡಿಗೆ ಬಂದಿದ್ರು ಅವ್ರಿದ್ರು ಏನೋ ಅಂದ್ಕೊಂಡಿದ್ವಿ. ಬೆಳಗ್ಗೆ ಯಾರೋ ಬರ್ದಿದ್ದಕ್ಕೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ತಗೊಂಡೋಗಿ. ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚುತ್ತಿದ್ದು ಕಡಿವಾಣ ಹಾಕುವ ದೃಷ್ಟಿಯಿಂದ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಆಯಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ಮಾಡಿದ್ರೂ ಕೂಡ ನಗರದ ಪ್ರಮುಖ ಮುಖ್ಯ ರಸ್ತೆ ಆಗಿರುವ ಹಿಂದೂಪುರ ಬೆಂಗಳೂರು ಶನಿ ಮಹಾತ್ಮ ದೇವಸ್ಥಾನದ ಪಕ್ಕದಲ್ಲಿ ಇರುವ ಅಂಗಡಿಗಳ ಬೀಗವನ್ನ ಮಧ್ಯರಾತ್ರಿಯಲ್ಲಿ ಒಡೆದಿರುವುದು ಎಲ್ಲರಲ್ಲೂ ಆತಂಕ ಉಂಟು ಮಾಡಿದೆ. ಪೊಲೀಸ್ ಇಲಾಖೆ ತುರ್ತಾಗಿ ಪೆಟ್ರೋಲಿಂಗ್ ಹೆಚ್ಚಿಸಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇಟ್ಟು ಸುರಕ್ಷತೆಯನ್ನು ಬಲಪಡಿಸಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.